ಜಯನಗರದ ಟೇಲ್ಸ್ ಉದ್ಯಮಿಯೊಬ್ಬರ ಮನೆಯಲ್ಲಿ ಚಿನ್ನಾಭರಣವನ್ನ ಕಳವು ಮಾಡಿದ್ದ ಸಂಸ್ಥೆಯ ಮ್ಯಾನೇಜರ್ನನ್ನ ಬಂಧಿಸುವಲ್ಲಿ ಜಯನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ಉದ್ಯಮಿ ಅಗರ್ವಾಲ್ ಅವರ ಮನೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಆರೋಪಿ ಕಾರ್ತಿಕ್ ಮಾಲೀಕರ ನಂಬಿಕಸ್ಥ ವ್ಯಕ್ತಿಯಾಗಿದ್ದ. ಆದರೆ ಹಣ ಸಂಪತ್ತಿನ ಮುಂದೆ ಆತನ ನಂಬಿಕೆ ಮೂರಾಬಟ್ಟೆಯಾಗಿದೆ. ಮಾಲೀಕರ ನಂಬಿಕೆಯನ್ನ ದುರುಪಯೋಗ ಪಡಿಸಿಕೊಂಡು ಉದ್ಯಮಿಯ ಮನೆಯ ಲಾಕರ್ಗಳಲ್ಲಿ ಚಿನ್ನದ ಬಿಸ್ಕೆಟ್ಗಳು ಹಾಗೂ ಚಿನ್ನಾಭರಣಗಳು ಇರುವುದನ್ನ ತಿಳಿದಿದ್ದ ಆರೋಪಿ ಕಾರ್ತಿಕ್ ಲಾಕರ್ ಬೀಗವನ್ನ ಕದ್ದು ನಕಲಿ ಕೀಯನ್ನ ಮಾಡಿಸಿಕೊಂಡು ಯಾರೂ ಇಲ್ಲದ ಸಮಯದಲ್ಲಿ ಲಾಕರ್ನಲ್ಲಿ ಕೀಯಿಂದ ಬೀಗವನ್ನ ತೆಗೆದು ಲಾಕರ್ನಲ್ಲಿದ್ದ ಚಿನ್ನಾಭರಣ ಹಾಗೂ ಚಿನ್ನದ ಬಿಸ್ಕೆಟ್ಗಳನ್ನ ಹಂತ ಹಂತವಾಗಿ ಕಳವು ಮಾಡುತ್ತಿದ್ದ. ಹಲವು ಬಾರಿ ಲಾಕರ್ಗಳು ಆಗಾಗ ತೆರೆದಿರುವುದನ್ನ ಗಮನಿಸಿದ ಉದ್ಯಮಿಗೆ ಅನುಮಾನ ಬಂದಾಗೆಲ್ಲ ಆರೋಪಿ ಕಾರ್ತಿಕ್ ಮನೆಯಲ್ಲೇ ಇರುವ ಯಾರೋ ಕಳ್ಳರು ಕೈಚಳಕ ತೋರಿಸಿದ್ದಾರೆ ಎಂದು ಹೇಳಿ ಮಾಲೀಕರ ದಿಕ್ಕು ತಪ್ಪಿಸುತ್ತಿದ್ದ. ಈ ಸಂಬಂಧ ಉದ್ಯಮಿ ಅಗರ್ವಾಲ್ಗೆ ಇದರ ಬಗ್ಗೆ ಅನುಮಾನಗೊಂಡು ಲಾಕರ್ ಜಾಗದಲ್ಲಿ ರಹಸ್ಯ ಕ್ಯಾಮೆರಾವನ್ನ ಅಳವಡಿಸಿ ಆರೋಪಿಯ ಕೃತ್ಯವನ್ನ ಕಂಡು ರೆಡ್ ಹ್ಯಾಂಡ್ ಆಗಿ ಮಾಲೀಕರಿಗೆ ಸಿಕ್ಕಿಬಿದ್ದಿದ್ದಾನೆ. ಉದ್ಯಮಿ ಅಗರ್ವಾಲ್ ಅವರು ಜಯನಗರ ಪೊಲೀಸ್ ಠಾಣೆಗೆ ಚಿನ್ನಾಭರಣಗಳ ಕಳವಿನ ಸಂಬಂಧ ದೂರನ್ನ ದಾಖಲಿಸಿ ಆರೋಪಿಯನ್ನ ಪೊಲೀಸರಿಗೆ ಹಸ್ತಾಂತರಿಸುತ್ತಾರೆ. ಜಯನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ದೀಪಕ್ ಹಾಗೂ ಪಿಎಸ್ಐ ಹರಿಪ್ರಸಾದ್ ಅವರು ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಉದ್ಯಮಿ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಚಿನ್ನಾಭರಣಗಳನ್ನ ಹಾಗೂ ಚಿನ್ನವನ್ನ ಕಳುವು ಮಾಡುತ್ತಿದ್ದುದಾಗಿ ಹಾಗೂ ಕದ್ದ ಚಿನ್ನವನ್ನ ಅಡಮಾನ ಹಾಗೂ ಮಾರಾಟ ಮಾಡಿ ಬಂದ ಹಣದಲ್ಲಿ ಬೆಳ್ಳಿಯ ವಸ್ತುಗಳನ್ನ ಮತ್ತು ಗೋವಾಕ್ಕೆ ಹೋಗಿ ಕ್ಯಾಸಿನೋದಲ್ಲಿ ಹಣವನ್ನ ಜೂಜಾಟದಿಂದ ಕಳೆಯುತ್ತಿದ್ದದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಬಂಧಿತ ಆರೋಪಿ ಕಾರ್ತಿಕ್ನಿಂದ ಒಟ್ಟು 89,09,000 ರೂಪಾಯಿ ಮೌಲ್ಯದ 1 ಕೆಜಿ 40 ಗ್ರಾಂ ಚಿನ್ನಾಭರಣ ಮತ್ತು 1 ಕೆಜಿ ಬೆಳ್ಳಿಯನ್ನ ಜಯನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಜಯನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಆಫೀಸ್ ಕಮ್ ರೆಸಿಡೆನ್ಸ್ ಅಂದರೆ ಅವ್ರದ್ದು ಮನೆ ಮತ್ತು ಆಫೀಸ್ ಕಚೇರಿ ಒಂದೇ ಕಡೆ ಇತ್ತು. ಅಲ್ಲಿ ಸುಮಾರು ವರ್ಷದಿಂದ ಅವ್ರ ಜೊತೆಗೆ 3-4 ಜನ ಯಾರು ಮಾಡ್ತಾಯಿದ್ರು. ಅವ್ರ ಮೇಲೆ ಅವ್ರಿಗೆ ಡೌಟ್ ಇತ್ತು. ಯಾಕೆಂದರೆ ಅಂದಾಜು 1.5 kg ಜಾಸ್ತಿ ಗೋಲ್ಡ್ ಥೆಫ್ಟ್ ಆಗಿದೆ ಅವ್ರ ಮನೆಯಿಂದ. ಇದು ಒಂದೇ ಸರಿ ಆಗಿಲ್ಲ, ಅವ್ರಿಗೆ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ಜಾಸ್ತಿ ಆಗುವಾಗ ಅವ್ರಿಗೆ ಡೌಟ್ ಬಂತು. ಅದಕ್ಕೋಸ್ಕರ ಅವರು ಕಂಪ್ಲೇಂಟ್ ಕೊಟ್ಟಿದ್ದರು ನಮ್ಮ ಜಯನಗರ ಪೊಲೀಸ್ ಸ್ಟೇಷನ್ಗೆ. ಇದರಲ್ಲಿ ಕಂಪ್ಲೇನೆಂಟ್ ಅವರೇ ಡೌಟ್ ಮಾಡ್ತಾಯಿದ್ರು ಅವ್ರ ಮನೆಯಲ್ಲಿ ಕೆಲಸ ಮಾಡೋವ್ರ ಮೇಲೆ ಮತ್ತು ಕೆಲವರು ಪರಿಚಿತವ್ರ ಮೇಲೆ. ಆ ಟೋಟಲ್ ಪಟ್ಟಿ ನಮ್ಮ ಜಯನಗರ ಅವ್ರ ಸ್ಟಾಫ್ಗೆ ಅವ್ರು ಕೊಟ್ಟಿದ್ದರು. ಅದಾದ ಮೇಲೆ ನಮ್ಮ DCP ಅವರು ACPs ಮತ್ತು ಇನ್ಸ್ಪೆಕ್ಟರ್ಸ್ ತುಂಬ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಶ್ಯಾಡೋ ಮಾಡಿ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಅವ್ರ ಜೊತೆಗೆ ಅವ್ರದ್ದು ಚಲನವಲನ ಎಲ್ಲ ಪತ್ತೆ ಮಾಡಿ ಒಂದು ಸರಿ ಯಾರೋ ಒಬ್ಬ ಈ 3 ಜನ ಯಾರ್ದು FIR ಹೆಸರು ಬಂದಿತ್ತು, ಆ ಪೈಕಿ ಒಬ್ಬನ ಮೇಲೆ ರೆಡ್ ಹ್ಯಾಂಡೆಡ್ ಅವ್ರಿಗೆ ನಮ್ಮ ಪೊಲೀಸವರು ಹಿಡಿದಿದ್ರು. ಮತ್ತೆ ಇನ್ನೊಂದು ಸರಿ ಕಳ್ಳತನ ಮಾಡುವಾಗ ಸೊ ಅಲ್ಲಿಂದ ಟ್ರೇಸ್ ಮಾಡುವಾಗ ಇದು ಗೊತ್ತಾಯಿತು. ಸುಮಾರು ವರ್ಷದಿಂದ ಒಂದು ಡುಪ್ಲಿಕೇಟ್ ಕೀ ಮಾಡಿಕೊಂಡು ಅವ್ರ ಮ್ಯಾನೇಜರ್ನೇ ಟೋಟಲ್ ಕಳ್ಳತನ ಮಾಡಿಬಿಟ್ಟಿದ್ರು. ಇಲ್ಲಿವರೆಗೆ 1 kg 40 ಗ್ರಾಮ್ಸ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು 1 kg ಸಿಲ್ವರ್ ಆರ್ಟಿಕಲ್ಸ್ ರಿಕವರಿ ಆಗಿದೆ. 89 lakhs ಅಂದಾಜು ರಿಕವರಿ ಆಗಿದೆ ಜಯನಗರ ಪೊಲೀಸ್ ಸ್ಟೇಷನ್ಲಿ. ಇಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿ ಜಯನಗರ ಪೊಲೀಸ್ ಅವ್ರಿಗೆ ಶ್ಯಾಡೋ ಮಾಡಿದರು. ಮತ್ತು ಅವ್ರದ್ದು ಟೋಟಲ್ ಡೀಟೇಲ್ಸ್ ಅಂದರೆ ಬಿಫೋರ್ ಕಮಿಟಿಂಗ್ ಆಫ್ ಅಫೆನ್ಸ್ ನಂತರ ಮಾಡುವಾಗ ಅವರು ರೆಡ್ ಹ್ಯಾಂಡೆಡ್ ಸಿಕ್ಕಿದ ಮೇಲೆ ಅವ್ರಿಗೆ ಹಿಡಿದ ಮೇಲೆ ಎಲ್ಲ ಈ ವಿಷಯ ಗೊತ್ತಾಯಿತು. ಸೊ ಇದು ಒಂಥರ ವಿದಿನ್ ದಿ ಅವ್ರ ಪರಿಚಿತ ಅವ್ರ ಕಡೆಯಿಂದ ಆಗಿತ್ತು. ಆದರೂ ಸ್ವಲ್ಪ ವ್ಯಾಲ್ಯೂ ತುಂಬ ಜಾಸ್ತಿ ಇತ್ತು. ಈ ರಿಕವರಿ ಆಗಿ 89 lakhs ರಿಕವರಿ ಆಗಿದೆ. ಈ ಕಾರ್ಯಾಚರಣೆಯನ್ನ ದಕ್ಷಿಣ ವಿಭಾಗದ DCP ಲೋಕೇಶ್ ಭರ್ಮಪ್ಪ ಜಗ್ಲಾಸರ್ ಅವರ ನಿರ್ದೇಶನದಂತೆ ಜಯನಗರ ಉಪವಿಭಾಗದ ACP ನಾರಾಯಣಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಜಯನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ದೀಪಕ್ ಅವರ ನೇತೃತ್ವದಲ್ಲಿ PSI ಹರಿಪ್ರಸಾದ್, ಸಿಬ್ಬಂದಿಗಳಾದ ಮಹದೇವಯ್ಯ, ಅನಂತರೆಡ್ಡಿ, ಪ್ರವೀಣ್ ಭಜಂತ್ರಿ, ರಾಜ್ಕುಮಾರ ಬೀರಾದರ, ಅರವಿಂದ್ ಮರಕೂರ, ಆನಂದ್ ಕುಮಾರ್, ಪೀರಪ್ಪ ಐರೋಡಗಿ, ಚೇತನ್ ಕುಮಾರ್, ಲೋಕೇಶ್, ನಾಗರಾಜ್ ಹಂಡರಗಲ್ಲ, ಸದ್ದಾಂ ಹುಸೇನ್, ಪ್ರವೀಣ್ ಕುಮಾರ್, ನಿಂಗಪ್ಪ ಕುರಿ ಅವರುಗಳ ತಂಡ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ ಅವರು ಆರೋಪಿಯ ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾಗಿ ಬಂಧಿಸಿದ್ದ
ಜಯನಗರ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡವನ್ನ ಶ್ಲಾಘಿಸಿ 10,000 ರೂಪಾಯಿಗಳ ನಗದು ಬಹುಮಾನವನ್ನ ಘೋಷಣೆ ಮಾಡಿದರು.